ಎಲ್ಲರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ನಾನು ನಿಮ್ಮ ಟಾಪ್ ಟ್ರೇಡರ್ ಕನ್ನಡಿಗ ಗಗನ್ ಭಾಗವತ್ ಮಾತಾಡ್ತಾ ಇರೋದು. ಈಗ ನಮ್ಮ ಮುಂದೆ ಇದೆ ಗೋಪ್ರೋ 13 ಬ್ಲ್ಯಾಕ್. ಇದ್ರೊಳಗಡೆ ಏನೇನು ಆಕ್ಸೆಸರೀಸ್ ಕೊಡ್ತಾರೆ, ಈ ಗೋಪ್ರೋ ಫುಲ್ ಕಿಟ್ ಆಗಿರುತ್ತಿದ್ದು. ಇದ್ರೊಳಗಡೆ ಏನೇನಿರುತ್ತೆ ಅಂದ್ಬಿಟ್ಟು ಟಾಪ್ ಆ್ಯಂಗಲ್ ಇಂದ ತೋರಿಸ್ತೀನಿ, ಬನ್ನಿ. ಈಗ ನೋಡ್ತೀರಾ ಏನಿದೆ ಇದ್ರೊಳಗಡೆ ಅಂದ್ಬಿಟ್ಟು. ಗೋಪ್ರೋ ಒಳಗಡೆ ಇಷ್ಟು ಆಕ್ಸೆಸರೀಸ್ ಕೊಡ್ತಾರೆ. ಫಸ್ಟು ಮ್ಯಾನ್ಯಲ್ಗೆ ಹೋಗೋಣ, ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಬೋದು. ಇದರಲ್ಲಿ ಬಂದು ವಾರ್ನಿಂಗು, ಗೋಪ್ರೋ ಸ್ಟಿಕ್ಕರ್ಸು, ಆಮೇಲೆ ಸಬ್ಸ್ಕ್ರಿಪ್ಷನ್ ಆಫ್ ಮೋಸ್ಟ್ ಆಫ್ ಯುವರ್ ಗೋಪ್ರೋ. ಕ್ವಶನ್ಸ್ ಏನಾದರೂ ಇದ್ದರೆ ಇದರಲ್ಲೇ ನೋಡ್ಕೋಬೋದು. ಎಲ್ಲ ಚೈನೀಸು, ಇಂಗ್ಲೀಷ್ ಎಲ್ಲ ಬರೆದಿದೆ, ನೋಡ್ಬೋದು. ನಾರ್ಮಲ್ ಶೀಟ್ಸ್, ಇಂಪಾರ್ಟೆನ್ಸು, ಸೇಫ್ಟಿ ಮೆಷರ್ಸು, ಇದರಲ್ಲಿ ಹೆಂಗೆ ಏನೇನು ಇದರಲ್ಲಿ ಯೂಸ್ ಮಾಡ್ತೀವಿ ಅಂತ ಬರೆದಿರುತ್ತೆ. ಇದನ್ನು ಚೆಕ್ ಮಾಡ್ಬೋದು ನೀವು. ಈಗ ಮೊಬೈಲಲ್ಲಿ ಹ್ಯಾವ್ದು ಆ್ಯಪ್ ಅಂದ್ಬಿಟ್ಟು ಕ್ವಿಕ್ ಆ್ಯಪ್ ಗೋಪ್ರೋಗೆ ಅಂದ್ಬಿಟ್ಟಿರೋದು. ಹೇಗೆ ಗೋಪ್ರೋ ರಿಮೂವ್ ಮಾಡೋದು, ಕೇಸ್ ರಿಮೂವ್ ಮಾಡೋದು, ಚಾರ್ಜಿಂಗ್ ಹಾಕೋದು, ಹೇಗೆ ಎಲ್ಲನೂ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಮ್ಯಾನ್ಯುವಲಲ್ಲಿ. ಈ ಥರ ಸೆಟಪ್ ಮಾಡ್ಬೋದು ನಾವು ಇದರಲ್ಲಿ. ಫಸ್ಟು ಬನ್ನಿ ನೋಡೋಣ ಗೋಪ್ರೋ. ನೋಡ್ಬೋದು ಈಗ ಗೋಪ್ರೋ ಹೇಗಿದೆ ಅಂದ್ಬಿಟ್ಟು. ಇದಕ್ಕೆ ನಾವು ವ್ರ್ಯಾಪಿಂಗ್ ಮಾಡಿದ್ದೀವಿ, ಆಲ್ರೆಡಿ ಸ್ಕ್ರೀನ್ ಗಾರ್ಡೆಲ್ಲ ಹಾಕ್ಸಿದ್ದೀವಿ. ಹಾಗೆ ಬಂದು ಕೇಸ್ ನೋಡ್ಬೋದು. ಕೇಸಲ್ಲಿರೋ ಇಂಪಾರ್ಟೆನ್ಸ್ ನೀವು ನೋಡಿದ್ರೆ ಹೇಗಿರುತ್ತೆ ಅಂದರೆ ಸಾಕಾಗಿದೆ ಗುರು. ಜಸ್ಟ್ ಹಿಂಗೆ ಪುಲ್ ಮಾಡಿ ಕೇಸ್ ಒಳಗಡೆ ಗೋಪ್ರೋ ಹಾಕಿದ್ರೆ ಕೆಲಸ ಮುಗೀತು ನಮ್ಮದು. ಏನು ಮಾಡೋ ಅವಶ್ಯಕತೆನೇ ಇರಲ್ಲ. ಯಾವಾಗಲೂ ಕೇಸ್ ತೆಗಿಬಾರ್ದು ಅನ್ನೋದಿಲ್ಲ, ಏನಿಲ್ಲ. ಕೇಸ್ಗೂ ಸೇರಿಸಿ ವ್ರ್ಯಾಪಿಂಗ್ ಮುಗ್ದಿದೆ. ಇದು ಎಕ್ಸ್ಟರ್ನಲ್ ಮೈಕಿಗೆ ನಾವು ಯೂಸ್ ಮಾಡ್ಕೊಳ್ಳೋಕ್ಕೆ. ಜಸ್ಟ್ ಈ ಥರ ಓಪನ್ನು ಕ್ಲೋಸ್ ಮಾಡಿದ್ರೆ ಮುಗೀತು. ಗೋಪ್ರೋ ಒಳಗಡೆ ಹಾಕಿದೆ ಅಲ್ವಾ. ಈಗ ಇಂಪಾರ್ಟೆನ್ಸ್ ನೋಡಿ, ಇದ್ರೊಳಗಡೆ ಇಲ್ಲಿ 3 ಥರ ಕಾಣಿಸ್ತಾ ಇದೆಯಲ್ಲ, ಇದ್ರೊಳಗಡೆ ವಾಯ್ಸ್ ರೆಕಾರ್ಡರ್ ಮೈಕಿಗೆ ಹಾಕೋಬೋದು. ಚಾರ್ಜಿಂಗು ಯೂಸೇಜ್ ಇದರಲ್ಲೇ ಮಾಡ್ಕೋಬೋದು. ಹಾಗೆ ನಾರ್ಮಲ್ ಪಿನ್ ಒಂದು ಕೊಟ್ಟಿರ್ತಾರೆ. ಈ ಟೋಟಲ್ 3 ಪಿನ್ನಿಂದನೂ ತುಂಬ ಅಂದರೆ ತುಂಬ ಯೂಸ್ಫುಲ್ ಇದೆ, ಚೆಕ್ ಮಾಡ್ಕೋಬೋದು. ಅದು ಬಿಟ್ಟರೆ ಮೇನ್ ಆಕ್ಸೆಸರೀಸ್ ಇದೊಂದಾಗುತ್ತೆ. ಇದರಿಂದ ಯೂಸೇಜ್ ಏನು ಅಂದರೆ ಟ್ರೈಪಾಡ್ ಥರ ನಾವು ಯೂಸ್ ಮಾಡ್ಕೋಬೋದು, ನಾರ್ಮಲ್ ನಿಲ್ಸೋಕ್ಕೆಲ್ಲ. ಅದರಲ್ಲೇ ಬ್ಲೂಟೂತ್ ಕನೆಕ್ಷನ್ ಇದೆ, ಚಾರ್ಜಿಂಗ್ ಎಷ್ಟಿದೆ, ಮೋಡ್ ಚೇಂಜ್ ಮಾಡ್ಬೋದು, ಆನ್ ಆಫ್ ಮಾಡ್ಕೋಬೋದು. ಅದು ಬಿಟ್ಟರೆ ಇನ್ನೂ ಯೂಸ್ಫುಲ್ ಏನಿದೆ ಅಂದರೆ ಇದರಲ್ಲಿ ಇದಿದೆಯಲ್ಲ ಮ್ಯಾಗ್ನೆಟಿಕ್ ಕನೆಕ್ಟರ್. ಇದಕ್ಕೆ ಗೋಪ್ರೋಗೆ ಯೂಸ್ಫುಲ್ಲಾಗಿ ಬೇಗ ಕನೆಕ್ಟ್ ಆಗಲಿ ಅಂದ್ಬಿಟ್ಟು ಜಸ್ಟ್ ಒಳಗೆ ಹಾಕ್ಬಿಟ್ಟು ಹಿಂಗೆ ಹೇಳಿದ್ರೆ ಏನೇ ಮಾಡಿದ್ರು ಬರಲ್ಲ ಆಚೆಗೆ. ಇದರಿಂದ ಯೂಸ್ಫುಲ್ ಏನು ಅಂತ ತೋರಿಸ್ತೀನಿ. ಈಗ ನಾವು ಫಸ್ಟ್ ಇದಕ್ಕೆ ಹಾಕ್ಬಿಡೋಣ. ಟ್ರೈಪಾಡಿಗೆ ಕನೆಕ್ಟ್ ಮಾಡಿಬಿಟ್ಟು ಹಿಂಗೆ ಒಂದು ಸತಿ ಲಾಕ್ ಮಾಡಿದ್ರೆ ಸೀದಾ ಲಾಕು ಒಳಗಡೆ ಈಸಿಯಾಗಿ ಕೂಡಿಸ್ಬೋದು. ಏನು ಮಾಡಿದ್ರೂ ಆಚೆಗೆ ಬರಲ್ಲ. ನನಗಿಲ್ಲೇ ಆನ್ ಮಾಡ್ಕೋಬೇಕು ಅಂದರೆ ಆನ್ ಮಾಡ್ಕೋಬೋದು, ಆಫ್ ಮಾಡ್ಕೋಬೇಕಂದ್ರೆ ಆಫ್ ಮಾಡ್ಕೋಬೋದು. ಎಲ್ಲ ಯೂಸೇಜ್ ಇದರಲ್ಲಿದೆ. ಜಸ್ಟ್ ಕ್ಯಾಮ್ರಾ ಆನ್ ಮಾಡೋಕ್ಕೆ ಈ ಬಟನ್ ಒಂದು ಸತಿ ಒತ್ಬಿಟ್ಬಿಟ್ರೆ ಆಯಿತು, ಆನ್ ಆಯಿತು, ಸೌಂಡ್ ಬಂತು. ನಮಗೆ ಸೌಂಡ್ ಬೇಡ ಅಂದರೆ ಈ ಥರ ಮ್ಯೂಸಿಕ್ ಆಫ್ ಮಾಡಿದ್ರೆ ಅದು ಸೌಂಡ್ ಬರಲ್ಲ, ಆನ್ ಮಾಡಿದ್ರೆ ಬರುತ್ತೆ. ಇದರಲ್ಲೇ ತುಂಬ ಆಪ್ಷನ್ಸ್ ಇದೆ ಗುರು, ನೋಡ್ಬೋದು. ಎಷ್ಟಕ್ಕೆ ನಾವು ಯೂಸೇಜ್ ಮಾಡಿದ್ದೀವಿ, ಏನೇನಿದೆ, ಮೈಕ್ರೋ ಏನದು ಏನೇನು ಯೂಸ್ ಮಾಡ್ಬೋದು ಎಲ್ಲ ತೋರಿಸ್ತಾ ಇದೆ, ನೋಡ್ಬೋದು. ಕ್ಯಾಮ್ರಾ ಹೇಗಿದೆ ಅಂದರೆ ಸಖತ್ ಯೂಸ್ಫುಲ್ ಇದೆ ಗುರು ಇದರಿಂದ. ಸದ್ಯಕ್ಕೆ ಕ್ಯಾಮ್ರಾ ಒಳಗಡೆದು ಬೇಡ, ಆಚೆಗಡೆದು ಮಾತ್ರ ಮಾಡ್ತಾ ಇರೋದೀಗ. ಗೋಪ್ರೋದು ಇದೆಲ್ಲ ಕನೆಕ್ಷನ್ ನೋಡಿದ್ರಲ್ವಾ. ಈಗ ಇದು ಬಂದು ಮೈಗೆ ಏನದು ಬೈಕ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ಟಿಗೆ ಹೋಲ್ಡ್ ಮಾಡೋಕ್ಕೆ ಅಂದ್ಬಿಟ್ಟು ಇದೊಂದು ಸ್ಟ್ರ್ಯಾಪಿಂಗ್ ಕೊಟ್ಟಿದ್ರು. ಇದನ್ನು ಯೂಸೇಜ್ ಮಾಡೋಕ್ಕೆ ಏನು ಕ್ವಾಲಿಟಿ ಇದೆ ಅಂದರೆ
ನಾವು ನಾರ್ಮಲಾಗಿ ಹಿಂಗೆ ಪ್ರೆಸ್ ಮಾಡಿದ್ರೆ ಆಗಲ್ಲ ಗುರು. ಹಿಂಗೆ ಓಪನ್ ಮಾಡೇ ಹಿಂಗೆ ಪ್ರೆಸ್ ಮಾಡಿದ್ರೆ ಯೂಸೇಜ್ ಆಗೋದಿಲ್ಲ ಅಂದ್ರೆ ಆಗಲ್ಲ. ಇದು ಎರಡು ಸೇಮೇ, ಇದು ಅದು ಬಿಟ್ಟರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೈಟ್ ಟೈಮು ಎಲ್ಲಾದರೂ ಹೊರಗಡೆ ಹೋಗಿರ್ತೀವಿ, ನಮಗೆ ವ್ಲಾಗ್ ಮಾಡೋಕ್ಕೂ ಲೈಟ್ ಇಲ್ಲ ಅಂದಾಗ ಜಸ್ಟ್ ಇದನ್ನು ಆನ್ ಮಾಡಿಕೊಂಡ್ರೂ ಸಾಕು. ಫಸ್ಟ್ ರೌಂಡ್, ಸೆಕೆಂಡ್ ಒನ್, ಥರ್ಡ್ ಒನ್, ಫ್ಲ್ಯಾಶರ್ ನೋಡ್ಬೋದು ಹೇಗಿದೆ ಅಂದ್ಬಿಟ್ಟು. ಲಾಂಗ್ ಪ್ರೆಸ್ ಮಾಡಿದ್ರೆ ಆಫ್ ಆಯಿತು. ಅದು ನಮಗೆ ಸಾಕಾಗ್ತಾ ಇಲ್ಲ ಅಂದರೆ ಇದನ್ನು ಓಪನ್ ಮಾಡಿ ಜಸ್ಟ್ 1 ಟ್ಯಾಪ್, 2 ಟ್ಯಾಪ್, 3 ಟ್ಯಾಪ್, 4ನೇ ಟ್ಯಾಪ್, ಫ್ಲ್ಯಾಶರ್ ಒತ್ತಿಡ್ಕೊಂಡ್ರೆ ಆಫ್. ಇದರಿಂದ ಮಾತ್ರ ತುಂಬ ಯೂಸ್ಫುಲ್ ಇದೆ. ಇದನ್ನು ಯೂಸ್ ಮಾಡಬೇಕಾದ್ರೆ ನಮಗೇನು ಇದನ್ನು ಎಕ್ಸ್ಟ್ರಾ ಎತ್ತಿಡ್ಕೊಂಡು ಓಡಾಡಬೇಕು ಅನ್ನೋದಿರಲ್ಲ. ಜಸ್ಟ್ ಇದನ್ನು ಒಳಗೆ ಹಾಕಿ ನೋಡಿ, ಈಗ ಒರಿಜಿನಲ್ ಸೆಟಪ್ ಹೇಗಿದೆ ಅಂದ್ಬಿಟ್ಟು ನೋಡ್ಬೋದು. ಈಗ ನಾನು ಕನೆಕ್ಟರು ಆನ್ ಕನೆಕ್ಷನ್ನು ಮಾಡ್ತೀನಿ. ಇದನ್ನು ಓಪನ್ ಮಾಡಿ ಜಸ್ಟ್ ಇದರೊಳಗಡೆ ಹಾಕಿದ್ರೆ ಮುಗೀತು ಸೆಟಪ್ಪು. ವ್ಲಾಗಿಂಗ್ ಸೆಟಪ್ ಇದು ಸಖತ್ ಕೂಲಾಗಿದೆ ಗುರು, ನೋಡೋಕ್ಕೆ ಮಾತ್ರ ಸಖತ್ತಾಗಿದೆ. ನಮಗೆ ಮೈಕ್ ಎಕ್ಸ್ಟೆಂಡರ್ ಮೈಕ್ ಬೇಕು ಅಂದರೆ ಇಲ್ಲೇ ಮೈಕ್ ಕನೆಕ್ಷನು ಮಾಡ್ಕೋಬೋದು, ಚಾರ್ಜಿಂಗ್ ಮಾಡ್ಕೋಬೋದು, ಎಲ್ಲ ಥರನೂ ಮಾಡ್ಕೋಬೋದು. ಫಸ್ಟ್ನೇ ಇಷ್ಟ ಆಯಿತು. ಇದೇನೇ ಇದ್ರು ಗೊತ್ತಲ್ಲ ನಿಮಗೇನೆ, ಇದ್ರದ್ದು ಮತ್ತು ಇದ್ರದ್ದು ಯೂಸೇಜ್ ಬಂದು ಲಾಕಿಂಗ್ ಸಿಸ್ಟಮು, ಈಸಿಯಾಗಿ ಲಾಕ್ ಮಾಡಲಿ ಅಂದ್ಬಿಟ್ಟು. ಇದು ಬಂದು ನೀವು ಬರೀ ಚಾರ್ಜಿಂಗ್ ಮಾಡ್ತೀನಿ, ನನಗೆ ಮೈಕ್ ಗೀಕೇನು ಬೇಡ ಅಂದಾಗ ಇದೆಲ್ಲ ಓಪನ್ ಮಾಡಿ ಎಷ್ಟು ಇದನ್ನು ಎಳೆದ್ಬಿಟ್ಟು ಇದೆಲ್ಲ ಓಪನ್ ಮಾಡಿದ್ಮೇಲೆ ಇದನ್ನು ಆಚೆಗೆ ತೆಗೆದ್ಮೇಲೆ ಇಲ್ಲಿ ನೀರೊಳಗೆ ಹೋಗ್ಬಾರ್ದು ಅಂದ್ಬಿಟ್ಟು ಬ್ಯಾಟ್ರಿ ಒಳಗೆಲ್ಲ ಇದು ಯೂಸೇಜ್ ಮಾಡ್ಬೋದು ನಾವು. ಇದ್ರೊಳಗಡೆ ಹಾಕ್ಬಿಟ್ಟು ಇದನ್ನು ಲಾಕ್ ಮಾಡಿದ್ರೆ ಆಯಿತು. ಜಸ್ಟ್ ಚಾರ್ಜಿಂಗ್ ಮಾತ್ರ, ಬೇರೆ ಯಾವುದಕ್ಕೂ ಯೂಸ್ ಆಗೋಲ್ಲ ಇದು, ಜಸ್ಟ್ ಚಾರ್ಜಿಂಗ್ ಮಾತ್ರ. ಅದನ್ನು ತೆಗಿಬೇಕಾದ್ರೂ ಏನು ಕಷ್ಟ ಇಲ್ಲ, ಜಸ್ಟ್ ಹಿಂಗೆ ಹೇಳಿದ್ರೆ ವಾಪಸ್. ಇದು ಬಂದು ಪೂರ್ತಿ ವಾಟರ್ ಪ್ರೂಫ್, ನಮಗೆ ಯಾವುದಕ್ಕೂ ಒಳಗೆ ಹೋಗಬಾರ್ದು ನೀರು ಅಂದರೆ ಇದನ್ನು ಹಾಕ್ಬಿಟ್ರು ಅಂತೂ ಯಾವುದೇ ಕಾರಣಕ್ಕೂ ಗೋಪುರ ಒಳಗಡೆ ನೀರು ಹೋಗಲ್ಲ. ಹೇಗಿದೆ ನೋಡ್ಬೋದು ನೀವು, ಸಾಕಾಗಿದೆ ಅಲ್ಲ. ಅದು ಬಿಟ್ಟರೆ ಇದೊಂದು ಎಕ್ಸ್ಟ್ರಾ, ಇದು ಬಂದು ನಮಗೆ ನೈಟ್ ಟೈಮು ಗೋಪುರ ಕೈಯಲ್ಲಿ ಹಿಡ್ಕೊಳ್ತೀವಿ, ಲೈಟೆಲ್ಲ ನಾರ್ಮಲಾಗಿ ಎತ್ತಿಡ್ತೀವಿ ನಾವು, ಅಂಥ ಟೈಮಲ್ಲಿ ಇದನ್ನು ಯೂಸೇಜ್ ಮಾಡ್ಬೋದು. ಟ್ರೈಪಾಡ್ನ ಲೈಟಿಗೆ ಯೂಸ್ ಮಾಡ್ಬೋದು ನಾವು, ಹೋಲ್ಡ್ ಮಾಡ್ತೀವಿ ಮಾಡ್ಬೋದು ನಾವು. ಹೋಲ್ಡ್ ಮಾಡಬೇಕು ಅಂದರೆ ಈ ಥರ ಅದನ್ನು ಯೂಸೇಜ್ ಮಾಡ್ಬೋದು. ಇದನ್ನು ಮಿಸ್ ಮಾಡ್ಕೊಬಾರ್ದು ನಾವು ಯಾವುದೇ ಕಾರಣಕ್ಕೂ. ಇದ್ರೊಳಗಡೆ ಸೇಮ್ ಲೈಟಿಂಗೆ, ಏನು ಡಿಫ್ರೆನ್ಸ್ ಇರಲ್ಲ. ಇದನ್ನು ತೆಗೆದ್ರೇ ಗುರು ಒಳ್ಳೆ ಫ್ಲ್ಯಾಶರ್ ಹೊಡಿಯೋದು. ಲೈಟು ಹೇಗಿದೆ, ಲಾಂಗ್ ಪ್ರೆಸ್ ಆಫ್ ಆಗುತ್ತೆ. ಟ್ರೈಪಾಡಿಂದ ಹಿಡ್ಕೊಂಡು ನಮ್ಗೆ ಅಷ್ಟೆಲ್ಲ ಬೇಡ, ನಮ್ಮ ಲೈಟ್ ಹಿಡ್ಕೋತೀವಿ, ಗೋಪುರ ಕೈಯಲ್ಲೇ ಹಿಡ್ಕೋತೀವಿ ಅನ್ನೋರಿಗೆ ಈ ಥರ ಯೂಸ್ ಮಾಡ್ಬೋದು. ಇದಕ್ಕೂ ಚಾರ್ಜಬಲ್ ಇದೆಲ್ಲ ರ್ಯಾಪಿಂಗ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಏನು ನೋಡ್ಬೋದು ನೀವು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ಹೇಳಿದ್ರೆ ಇಲ್ಲಿ ಚಾರ್ಜಿಂಗ್ ಮಾಡ್ಕೊಳಕ್ಕಿದು. ಮತ್ತು ಇದನ್ನು ಕ್ಲೋಸ್ ಮಾಡ್ತೀನಿ. ಇದು ಬಂದು ಲೈಟಿಂದ ಆಯಿತು, ಇದು ಕನೆಕ್ಟರು. ಅದು ಬಿಟ್ಟರೆ ಇದು ಸಪ್ರೇಟ್ ಸ್ಕ್ರೂ. ಇನ್ನೂ ನಮಗೆ ಏನೋ ಫುಲ್ಲು ಡೇಂಜರ್ ಸ್ಪಾಟಲ್ಲಿ ಇರ್ತೀವಿ, ಅದಕ್ಕೆ ಇಡೋಕ್ಕೆ ನನಗೆ ಇಷ್ಟ ಆಗೋಲ್ಲ, ಆವಾಗ ಇದನ್ನು ಯೂಸ್ ಮಾಡ್ಬೋದು. ಏಕೆ ಅಂದರೆ ಇದರೊಳಗಡೆ ಸ್ಕ್ರೂ ಡ್ರೈವರ್ ಹಾಕಿ ತಿರುಗಿಸ್ಕೊಟ್ಟು ನೋಡೋ ಲೆವೆಲ್ಲಿಗೆ ಬೀಳುತ್ತೆ ಅನ್ನೋ ಭಯ ಇರೋರಿಗೆ ಮಾತ್ರ ಇದು ಏನು ಬೀಳಲ್ಲ. ಅದು ಬಿಟ್ಟರೆ C2C ಕನೆಕ್ಟರನ್ನು ಕೊಡ್ತಾರೆ ಇದರೊಳಗಡೆ, ನೋಡ್ಬೋದು. C2C ಕನೆಕ್ಟರು ಚಾರ್ಜಿಂಗಿಗೆ ಮಾಡ್ಬೋದು, ಡೇಟಾ ಟ್ರಾನ್ಸ್ಫರಿಂಗ್ ಮಾಡ್ಬೋದು, ಎಲ್ಲನೂ ಮಾಡ್ಬೋದು ಇದರಲ್ಲೇ. ನೋಡ್ಬೋದು ಈ ಥರ ಮೆಟೀರಿಯಲ್ ಮಾಡಿ ನೀಟಾಗಿ ಕೊಡ್ತಾರೆ ಗುರು. ನೋಡಿದ್ರಲ್ಲ ಗೋಪ್ರ ಹೀಗಿದೆ, ಸಖತ್ ಅಂದರೆ ಸಖತ್ ಖುಷಿ ಆಗ್ತಾಯಿದೆ ಗುರು. ಈಗ ಗೋಪ್ರೋ ಆಕ್ಸೆಸರೀಸ್ ಎಲ್ಲ ನೋಡಿದ್ರಲ್ಲ,
ಈಗ ಹೆಲ್ಮೆಟಿಗೆ ಹಿಂಗೆ ಕನೆಕ್ಟ್ ಮಾಡೋದು ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇದೆಲ್ಲ ಫಸ್ಟ್ ಸೈಡ್ ಮಾಡೋಣ. ಮೇಜರಾಗಿ ಬೇಕಾಗಿರೋದು ಕೇಸು, ಬಾಕ್ಸ್ ಸೈಡ್ಗೆ ಇಟ್ಬಿಡೋಣ. ಇದು ಸದ್ಯಕ್ಕೆ ಬೇಡ, ಇದು ಬೇಡ, ಲೈಟಿಂಗು ಬೇಡ, ಏನೇನು ಬೇಡ. ಇದು ಬೇಕು ಆ್ಯಕ್ಚುಲಿ ಮ್ಯಾಗ್ನೆಟಿಕ್ ಇದು ಬೇಡ. ಇದು ಒಂದು ಬೇಕು, ಎರಡಿದೆ ಅದಕ್ಕೆ ಬೇಡ. ಇದೊಂದಿದ್ರೆ ಸಾಕು. ಕನೆಕ್ಟ್ ಮಾಡಿ ಮೇನ್ ಗೋಪ್ರೋ ಇಲ್ಲಿದೆ. ಗೋಪ್ರೋ ಬಾಕ್ಸ್ ಒಳಗೆ ಇಟ್ಟಿದೆ. ಬನ್ನಿ ಈಗ ಸೆಟಪ್ ನೋಡ್ತೀರಾ ಹೇಗಿರುತ್ತೆ ಅಂದ್ಬಿಟ್ಟು. ಫಸ್ಟ್ ಹೆಲ್ಮೆಟ್ ಎತ್ಕೊಳ್ಳೋಣ. ಹೆಲ್ಮೆಟ್ ಜೋಕರ್ ಫ್ರಮ್ ಮ್ಯಾಕ್ಸಾ, ಪ್ರಮೋಷನ್ ಅಲ್ಲ, ನನ್ನ ಹತ್ರ ಇರೋದಿದು. ಇದನ್ನು ಯೂಸ್ ಮಾಡಬೇಕಂದ್ರೆ ಯೂಸ್ಫುಲ್ ನಾರ್ಮಲ್ ಹಳೇದೆಲ್ಲ ಎಲ್ಲರೂ ಈಗ ಯೂಸ್ ಮಾಡ್ತಾರೆ ನಾರ್ಮಲ್ ಅದೇ ಥರ ಯೂಸ್ ಮಾಡೋದು. ಇದೆಲ್ಲ ಏನಿಲ್ಲ, ಜಸ್ಟ್ ಇದು ಪ್ರೀಮಿಯಮ್ ಆಗಿರೋದ್ರಿಂದ ಇದೊಂದು ಸ್ವಲ್ಪ ಆಚೆಗೆ ತೆಗೆದ್ಬಿಟ್ಟು ಹಾಕ್ಬೇಕಾದ್ರೆ ಈಸಿಯಾಗಿ ಹಾಕ್ಬೋದು. ಲಾಕ್ ಆದಮೇಲೆ ಒಳಗೆ ಇದನ್ನು ಕಳಿಸಿದ ಮೇಲೆ ಫಸ್ಟು ಕೇಸ್ ಹಾಕೋಣ. ಕೇಸ್ ಈಸ್ ಯೂಸ್ ಮ್ಯಾಂಡೇಟರಿ. ಇದು ಒಳಗಡೆ ಬಿಚ್ಚಿಲ್ಲ, ಆವಾಗಲೇ ಇದನ್ನು ತೆಗೆದೆ. ಇವಾಗ ಕೇಸ್ ಒಳಗಡೆ ಹಾಕಿದ್ಮೇಲೆ ನಮಗೆ ಫಸ್ಟ್ ಬೇಕಾಗಿರೋದು ಮ್ಯಾಗ್ನೆಟ್ ಇಲ್ಲಿದೆ. ಅದ್ರ ಲಾಕ್ ಮಾಡಿದೆ. ಹೇಳಿದ್ರು ಬರಲ್ಲ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಯಾವುದಕ್ಕೂ. ನೆಟ್ ಇರುತ್ತಲ್ಲ ನಾರ್ಮಲ್ ಆಗಿ ಇದ್ರೊಳಗಡೆ ಲಾಕ್ ಮಾಡಿದ್ರೆ ಫಿನಿಶ್. ನೀಟಾಗಿ ಲಾಕ್ ಆಗಿದೆಯಾ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಯಾವುದಕ್ಕೂ ಕಾಸ್ಟ್ಲಿ ಇರುತ್ತಲ್ಲ ಅದಕ್ಕೋಸ್ಕರ ಮೈಕ್ ಹೆಂಗೆ ಕನೆಕ್ಟ್ ಮಾಡೋದು ಅಂತ ಹೇಳ್ತೀನಿ. ನಾರ್ಮಲ್ ಆಗಿ ನನ್ನ ಹತ್ರ ಹಳೇದೊಂದು ಮೈಕ್ ಇತ್ತು, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಮೈಕ್ ಯೂಸ್ ಮಾಡಬೇಕಂದ್ರೆ ಈಸಿ ಬ್ರೋ. ಹಳೇದ್ರಲ್ಲಾದರೆ ಇನ್ನೊಂದು ಜಾಕ್ ಎತ್ಕೋಬೇಕು, ಯೂಸ್ಫುಲ್ ಮಾಡೋಕ್ಕೆ ಅದಕ್ಕೆಲ್ಲ ಸ್ಪೆಂಡ್ ಮಾಡಬೇಕು. ಇದರಲ್ಲಿ ಅವಂಥ ಅವಶ್ಯಕತೆ ಇಲ್ಲ ಈ ಕಿಟ್ಟಲ್ಲಿ ನನಗೆ. ನಿಮಗೆ ಅದರಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ಈಗ ಇಲ್ಲಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ 3 ಡಾಟ್ಸ್ ಆವಾಗಲೇ ತೋರಿಸಿದ್ನಲ್ಲ, ಅದರಿಂದ ಯೂಸೇಜ್ ಇಲ್ಲೊಂದಿದೆ ನೋಡ್ಬೋದು. ನನ್ನ ಹತ್ರ ಸಿ ಟೈಪ್ ಚಾರ್ಜರ್ ಇಲ್ಲ, ಆಕ್ಸ್ ಕೇಬಲ್ ಟೈಪ್ ಇದೆ. ಅಂದರೆ ಆಕ್ಸು ಕನೆಕ್ಟರ್ ಮಾಡ್ಬೋದು. ಗಟ್ಟಿ ಕನೆಕ್ಟ್ ಮಾಡಿದ್ರೆ ಫಿನಿಶ್ ಗುರು. ಈಗ ಇಲ್ಲಿ ಸೆಟ್ ಆಯಿತು ಎಲ್ಲ. ನಾನು ಹೊಸ ಮೈಕ್ಗೆ ಯೂಸ್ ಮಾಡ್ತಾ ಇರೋದು, ಬಟ್ ಹಳೇದೇ ಇದು ತರಿಸಿ ತುಂಬ ದಿನ ಆಗಿತ್ತು. ಇದನ್ನು ಒಬ್ಬೊಬ್ಬರು ಒಳಗೆಲ್ಲ ಹೆಲ್ಮೆಟ್ ಒಳಗಡೆ ಇಲ್ಲೆಲ್ಲ ಕವರ್ ಅಪ್ ಮಾಡ್ತಾರೆ. ನಾನು ಅದೆಲ್ಲ ಏನು ಮಾಡ್ತಾಯಿಲ್ಲ ಸದ್ಯಕ್ಕೆ. ಜಸ್ಟ್ ಒಂದು ರೌಂಡ್ ಇದಕ್ಕೆ ಕನೆಕ್ಟ್ ಮಾಡಿ ಇದರ ಲಾಕ್ ಸಿಸ್ಟಮ್ನ ಈ ಬೆಲ್ಟಿಗೆ ಹಾಕ್ತಾಯಿದ್ದೀನಿ ಅಷ್ಟೇ. ಕನೆಕ್ಷನ್ ಆಗಿದೆ. ಗೋಪ್ರೋ ಸೆಟಪ್ ನೋಡ್ಬೋದು. ಈಗ ಹೆಲ್ಮೆಟಿಗೆ ಎಷ್ಟು ಯೂಸ್ಫುಲ್ ಇದೆ, ಈಸಿ ಥ್ರೂ ಇದೆ. ಇದೆಲ್ಲ ಹಳೇದ್ರ ಥರ ಇಲ್ಲ, ತಲೆನೋವು ಕೆಲಸ ಇಲ್ಲ. ನನಗೆ 13 ಅದೊಂದೇ ಕಾರಣಕ್ಕೆ ಇಷ್ಟ ಆಗಿದ್ದು. ನೋಡಿದ್ರಲ್ಲ, ಈಗ ಹೆಲ್ಮೆಟ್ ಹಾಕ್ಕೊಂಡು ತೋರಿಸ್ತೀನಿ ಹೇಗಿರುತ್ತೆ ಅಂದ್ಬಿಟ್ಟು. ನೋಡ್ತಾ ಇದ್ದೀರಲ್ಲ, ಈಗ ಏನು ಕೇಳಿಸ್ತದೆ ಗೊತ್ತಿಲ್ಲ, ಬಟ್ ಕನೆಕ್ಟ್ ಆಗಿರೋದು ನಾರ್ಮಲ್ ಮೈಕ್ಗೆ, ಇದ್ರದಲ್ಲ. ಇದರಲ್ಲಿ ನೀವು ವ್ಲಾಗಿಂಗ್ ಹೆಂಗಿರುತ್ತೆ ಅಂತ ನೋಡಬೇಕು ಅಂದರೆ ನೆಕ್ಸ್ಟು ಇನ್ನೊಂದು ವಿಡಿಯೋ ಬಿಡ್ತೀವಿ ಹೇಗಿರುತ್ತೆ ಅಂದ್ಬಿಟ್ಟು. ಅದ್ರ ಕ್ಲಾರಿಟಿ ಹಿಂಗಿರುತ್ತೆ, ವಿಡಿಯೋ ಕ್ಲಾರಿಟಿ ಹಾಗೆ ಆಡಿಯೋ ಕ್ಲಾರಿಟಿ ನೀವೇ ಚೆಕ್ ಮಾಡ್ಕೋಬೋದು. ಈ ವ್ಲಾಗಿಗೆ ಇಷ್ಟೇ. ನೀವೇನಾದರೂ ಚಾನಲಿಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಹೊಡೆಯೋದನ್ನ ಮರಿಬೇಡಿ. ನೆಕ್ಸ್ಟ್, ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.